ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಮೊದಲನೇದಾಗಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಜನ ಕಾಮೆಂಟ್ಸ್, ಲಿಟ್ರಲಿ ನನಗೆ ಆ ಬೇಜಾರೇ ಹೊಟ್ಟೋಯ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇನ್ನೇನು ಹೇಳಬೇಕು ಅಂತ ಅರ್ಥ ಆಗ್ತಾಯಿಲ್ಲ ನನಗೆ. ಜಸ್ಟ್ ಒಂದು 5 hours ಆಯ್ತೇನೋ ನಾವು ವಿಡಿಯೋ ಹಾಕಿ. 5 hours ಇಷ್ಟು ಒಳ್ಳೆ ರೆಸ್ಪಾನ್ಸ್, ಜೊತೆಗೆ ನನಗೆ ಅವ್ರು ಹಾಕಿರೋ ಪ್ರತಿಯೊಂದು ಕಾಮೆಂಟ್ಸು ನನಗೆ ತುಂಬ ಏನಂತೆ ಮೋಟಿವೇಟ್ ಮತ್ತು ಅನ್ನಿಸ್ತು ನನಗೊಬ್ಳಿಗೆ ಅಲ್ಲ ಲೈಫಲ್ಲಿ ಈ ಥರ ಪ್ರತಿಯೊಬ್ರಿಗೂ ಈ ಥರ ಆಗಿದೆ, ಅವ್ರು ಹೇಗೆ ಅದನ್ನು ಔಟ್ಕಮ್ ಮಾಡ್ಕೊಂಡು ಬಂದರು ಅನ್ನೋದೆಲ್ಲ ತಿಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಬರೀ ಕಾಮೆಂಟ್ಸ್ ಮಾತ್ರ ಅಲ್ಲ, ಪರ್ಸ್ನಲ್ ಆಗಿ ಮೆಸೇಜಸ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಅನ್ಸುತ್ತೆ. ನಿಮ್ಗೆ ಏನು ಅನ್ಸುತ್ತೆ ರೂಪೇಶ್? ಅವರು ಯಾರು ಅಂತಲೇ ಗೊತ್ತಿಲ್ಲ, ಇಷ್ಟು ಟ್ರೂ ಆಗಿ ಅವರು ನಮ್ಮ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೆ. ನಿನ್ನ ಮೇಲೆ ಎಲ್ಲರ ಮೇಲೇನು, ನಮ್ಮ ಫ್ಯಾಮಿಲಿ ಮೇಲೆ. ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ. ನಾನು ಸ್ವಲ್ಪ ಮೋಟಿವೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಡೈಲಿ ವ್ಲಾಗ್ಸ್ ರೆಗ್ಯುಲರ್ ಆಗಿ ಆದಷ್ಟು ಅಪ್ಡೇಟ್ ಮಾಡೋದಕ್ಕೆ ಪುಷ್ ಮಾಡ್ತೀನಿ. ನಾನು ಮಾಡೋದೇ ಬೇಡ, ವಿಡಿಯೋ ಸ್ಟಾಪ್ ಮಾಡಬೇಡ ಅಂತಿದ್ದೆ. ನಮ್ಮ ಸರ್ ಏನು ಹೇಳಿದ್ರೆ ಹೇಳಿ ಸ್ವಲ್ಪ. ಎಲ್ಲರಿಗೋಸ್ಕರ ಏನಿದಿಲ್ಲ, ಲೈಕ್ ಅಂದರೆ ನಾವು ನಮ್ಮನ್ನೇ ಮೋಟಿವೇಟ್ ಮಾಡಿಕೊಂಡು ಮೂವ್ ಆನ್ ಆಗಬೇಕು ಅಷ್ಟೆ. ಹೌದು. ಆ್ಯಂಡ್ ನಾನು ವೀಡಿಯೋ ಹಾಕಿದ ತಕ್ಷಣ ನಮ್ಮ ಡ್ಯಾಡಿ ಫೋನ್ ಮಾಡಿ, ಯಾಕೆ ವೀಡಿಯೋ ಹಾಕಿದ್ಯಾ, ಡಿಲೀಟ್ ಮಾಡು ನೀನು, ಎಲ್ಲರೂ ಏನು ಅಂದ್ಕೊಳ್ತಾರೆ, ನೀನೆಲ್ಲ ಖುಷಿಯಾಗಿದ್ಯಾ ಅಂತ ಅಂದ್ಕೊಂಡಿದ್ದಾರೆ, ನೀನು ಯಾಕೆ ಈ ಥರ ಹಾಕಿದ್ಯಾ ಅಂತ. ನನಗನ್ನಿಸ್ತು ನಥಿಂಗ್ ರಾಂಗ್ ಇನ್ ದಟ್ ಅಲ್ವಾ ರೂಪೇಶ್? ಇವಾಗ ನಾನು ಹೇಗೆ ನನ್ನ ಲೈಫ್ ಸ್ಟೈಲ್ ಇದೆಯೋ ನಾನು ಟ್ರೂ ಆಗಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆಯಿತಾ. ನಮ್ಮ ಡ್ಯಾಡಿಯವ್ರ ಫ್ಯಾಮಿಲಿ ಕಡೆ ಏನು ಅನ್ಕೋತಾರೋ ಎತ್ತೋ ಅಂತ ನಾನು ಯೋಚನೆ ಮಾಡಿದಿದ್ರೆ, ನಾನು ಸ್ಟಾರ್ಟಿಂಗ್ ವ್ಲಾಗ್ ಮಾಡಿದಾಗೆ ಅವ್ರು ನನ್ನ ಬಗ್ಗೆ ಎಲ್ಲ ಬ್ಯಾಡಾಗಿ ಡಿಲಿವರಿ ವ್ಲಾಗ್ ಹಾಕ್ಬೇಕಾಗಿತ್ತು ಅನ್ನೋದೆಲ್ಲ ತುಂಬಾ ಮಾತಾಡಿದ್ದಾರೆ. ಬಟ್ ಇವಾಗ ನನ್ನ ಮುಂದೆ ಅವರು ಸೌಂದರ್ಯ ಗ್ರೇಟ್ ನೀನು ಅನ್ನೋ ಥರನೂ ಮಾತಾಡ್ತಾರೆ. ಹಿಂದೆಗಡೆ ಎಷ್ಟೊಂದು ಮಾತಾಡಿದ್ದಾರೆ, ಅದೆಲ್ಲ ವಿಷಯ ನನಗೆ ಗೊತ್ತು. ಬಟ್ ಆದ್ರೂ ನಾನು ಅದ್ರ ಬಗ್ಗೆ ಕೇರ್ ಮಾಡ್ತಿದ್ದಂಗೆ ನನ್ನ ಲೈಫ್ ನಾನು ಹೇಗೆ ಮುಂದೆ ತೊಗೊಂಡೋಗ್ಬೇಕು, ನನ್ನ ಕಡೆಯಿಂದ ಒಬ್ರಿಗಾದ್ರೂ ಹೆಲ್ಪ್ ಆದರೂ ಸಾಕು ಅಂತ ನಾನು ಯೋಚನೆ ಮಾಡ್ತೀನಿ. ಆದ್ದರಿಂದ ನನಗೆ ಯಾರೇನು ಅಂದ್ಕೊಂಡ್ರೂ ಪರವಾಗಿಲ್ಲ. ಇವಾಗ ನೋಡಿ, ನಾನು ಟ್ರೂ ಆಗಿ ನನ್ನ ಲೈಫಲ್ಲಿ ನಾನು ಹ್ಯಾಪಿಯಾಗಿದ್ದೀನಿ. ನನ್ನ ಹಸ್ಬೆಂಡ್ ಜೊತೆಗೆ, ನಂದಾಗಲಿ, ನಮ್ಮ ಅತ್ತೆ ಜೊತೆ ಆಗಲಿ, ನಮ್ಮ ಫ್ಯಾಮಿಲಿ ಆಗಲಿ, ಪ್ರತಿಯೊಂದರೂ ನಾವು ಹ್ಯಾಪಿಯಾಗಿದ್ದೀವಿ. ಸೊ ಇದರಲ್ಲಿ ಬೇರೆ ಮಾತಿಲ್ಲ. ಕೆಲವೊಬ್ಬರು ನಮ್ಮ ಲೈಫಲ್ಲಿ ಬಂದು ನಮ್ಗೆ ಹರ್ಟ್ ಮಾಡಿ ಹೋಗ್ತಾರೆ, ಅದು ಬೇಜಾರಾಗಿ ನಾನು ಹತ್ಕೊಂಡು ಹೇಳಿದ್ಬಿಟ್ರೆ ಇನ್ನೇನೋ ನನ್ನ ಲೈಫ್ ಚೆನ್ನಾಗಿಲ್ಲ ಅಂತಲ್ಲ. ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಗ್ರೇಟ್ಫುಲ್. ನನಗೆ ಮದುವೆ ಮಾಡಿಕೊಟ್ಟಿದ್ದಕ್ಕಾಗಲಿ, ಇವ್ರು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ, ನಿಮ್ಮೆಲ್ಲರ ಪ್ರೀತಿ ಸಿಕ್ಕಿದೆ, ನನಗೆ ಸಾಕು. ನನ್ನ ಲೈಫಲ್ಲಿ ಇನ್ನೇನು ನಾನು ಸಾಧನೆ ಮಾಡ್ಬೇಕು ಹೇಳಿ? ಎಷ್ಟು ಕೋಟಿ ಕೊಟ್ಟರೆ ನನಗೆ ಈ ಥರ ಟ್ರೂ ಜಮ್ಸ್ ಬಂದು ನನಗೆ ಕಾಮೆಂಟ್ ಮಾಡಿ ನನಗೆ ಕನ್ಸೋಲ್ ಮಾಡ್ತಾರೆ ಅಂದರೆ ಅದು ಕಾಸು ಕೊಟ್ಟರು ಬರೋದಿಲ್ಲ. ಹಾಗೆಯೇ ಇವಾಗ ಟೈಮ್ ಎಷ್ಟು ಗೊತ್ತಾ ರೂಪೇಶ್? ತೋರಿಸು. October 20. ಆಮೇಲೆ ನೋಡಿ 1:13. ಇಬ್ಬರೂ ನಿದ್ದೆ ಮಾಡಿಲ್ಲ. ಇಷ್ಟೊತ್ತು ಸ್ವಲ್ಪ ವರ್ಕ್ ಇತ್ತು, ನೋಡೋದು ವರ್ಕ್ ಇತ್ತು, ಇಬ್ಬರು ವರ್ಕ್ ಮಾಡ್ಕೋತಾ ಇದ್ವಿ ಚಾಯ್ ವ್ರತಿದ್ದು. ಇವಾಗ ಫ್ರೀಯಾಗಿ ರೂಪೇಶ್ ಹೇಳಿದ್ರು ನೋಡಿ ಎಷ್ಟು ಕಾಮೆಂಟ್ಸ್ ಬಂದಿದೆ ಅಂತ, ಎಲ್ಲ ಕೂತ್ಕೊಂಡು ಓದಿ ಎಲ್ಲದಕ್ಕೂ ರಿಪ್ಲೈ ಮಾಡಿ. ಆ್ಯಂಡ್ ಹಾಗೆ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಹೇಳೋಣ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನ ಪ್ರೀತಿ, ನನ್ನ ಹೃದಯದಿಂದ, ಬಾಟಮ್ ಆಫ್ ಮೈ ಹಾರ್ಟ್ ನಾನು ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ರಿಲೇಟಿವ್ಸ್ ಎಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ, ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನನ್ನ ಪರ್ಸ್ನಲ್ ಲೈಫಲ್ಲಿ ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ಯಾರು ಏನು ತಲೆ ಕೆಡಿಸ್ಕೊಳ್ಬೇಡಿ. ನಾನು ಹತ್ಕೊಂಡು ವೀಡಿಯೋ ಮಾಡಿದ ತಕ್ಷಣ ಏನೋ ನಮ್ಮ ಹಸ್ಬೆಂಡ್ ನನಗೆ ಕಾಟ ಕೊಟ್ಬಿಟ್ರು ಅಂತ ಆ ಥರ ಎಲ್ಲ ಇಲ್ಲ. ನಾನು ಹೇಳಬೇಕು ಅಂದರೆ ಪುಣ್ಯ ಮಾಡಿದ್ದೆ ಇವ್ರನ್ನ, ನಮ್ಮ ಅತ್ತೆನ, ಇವ್ರನ್ನ, ನಮ್ಮ ಫ್ಯಾಮಿಲಿನ ಪಡೆಯೋಕ್ಕೆ. ಯಾಕಂತಂದರೆ ಇವಾಗಿರೋ ಸಿಚುಯೇಷನ್ಸ್, ಇವಾಗಿರೋ ಅಂಥ ಜನ್ರೇಷನ್ಸ್, ನನ್ನ ಸರೌಂಡಿಂಗ್ಸಲ್ಲಿರೋ ಅಂಥವ್ರ ಲೈಫ್ ಸ್ಟೈಲೆಲ್ಲ ನೋಡ್ತಾ ಇದ್ದರೆ ನನಗೆ ತುಂಬ ಟಾಕ್ಸಿಕ್ ಅನ್ನಿಸ್ತದೆ. ಅವ್ರ ಮನೆಯಲ್ಲಿ ಬಿಹೇವ್ ಮಾಡೋದಾಗಿರಲಿ, ಅಥವಾ ಎಷ್ಟು ಹ್ಯುಮ್ಯಾನಿಟಿನೇ ಇಲ್ದಿದ್ದಂಗೆ ನಡೆಸ್ಕೊಳ್ತಾ ಇದ್ದಾರೆ ಆಯಿತಾ. ಅಂಥದ್ರಲ್ಲಿ ಇವ್ರು ನನ್ನ ಇಷ್ಟು ಪುಷ್ ಮಾಡಿ ಎಲ್ಲಾದ್ರಲ್ಲೂ ನೀನೇನೇ ಮಾಡು ಸೌಂದರ್ಯ, ನಾನು ಹಿಂದೆ ಇರ್ತೀನಿ ಅಂತ ಹೇಳ್ತಾರಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮಗೂ. ನನಗೇನು ಥ್ಯಾಂಕ್ ಯು ಇಲ್ಲ, ಇಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ಅಷ್ಟೆ. ಥ್ಯಾಂಕ್ ಯು. ಎಲ್ಲರೂ ಇದೇ ರೀತಿ ಯಾರು ಫೀಮೇಲ್ಸ್ ಅಥವಾ ಮೇಲ್ಸ್ ಯಾರು ನೋಡ್ತಿದ್ರು
ದಯವಿಟ್ಟು ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಆಗಿನ ಕಾಲದಲ್ಲಿ ಹೊಟ್ಟೋಯ್ತು ಮೇಲ್ ಈಗೋ, ಫೀಮೇಲ್ಸೇ ಎಲ್ಲ ಮಾಡಬೇಕು ಮನೆಯಲ್ಲಿ, ಫೀಮೇಲ್ಸ್ ಹೊರಗಡೆ ಹೋಗಬಾರ್ದು ಅನ್ನೋದೆಲ್ಲ ಅವಾಗ ಹೊಟ್ಟೋಯ್ತು. ಇವಾಗ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಜನ್ರೇಷನ್ ಅಕ್ಸೆಪ್ಟ್ ಮಾಡಿಕೊಂಡು ನಿಮಗೋಸ್ಕರ ಬಂದಿರೋ ಅಂಥ ಒಂದು ಹೆಣ್ಣನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನೇನು ಹೇಳ್ತಾರೆ, ಅಷ್ಟೇ ಚೆನ್ನಾಗಿ ನೋಡ್ಕೊಂಡು ಆರಾಮಾಗಿರಿ. ನಾವು ಅಷ್ಟೇ, ಇವಾಗ ನಾವಿಬ್ರು ತುಂಬಾ ಕಷ್ಟಪಟ್ಟು ದುಡಿತೀವಿ. ನಿಮ್ಗೆ ಗೊತ್ತಿಲ್ಲ, ಒಂದೊಂದ್ಸಲಿ ಎಷ್ಟೊತ್ತವರೆಗೂ ವರ್ಕ್ ಮಾಡ್ತೀವಿ ರೂಪೇಶ್. ಇವರಂತೂ 1 hour 2 hour ನಿದ್ದೆ ಮಾಡಿರೋದು ಇದೆ ಆಯ್ತಾ. ಅಷ್ಟು ಕಷ್ಟಪಟ್ಟು ಅವರು ಕೆಲಸ ಮಾಡ್ತಾರೆ, ನಾನು ಕೆಲಸ ಮಾಡ್ತೀವಿ, ಇಬ್ರು ಕಷ್ಟಪಟ್ಟು ದುಡಿತೀವಿ, ಸೇವಿಂಗ್ಸ್ನ ಮಾಡ್ತೀವಿ. ಅಟ್ ಅ ಸೇಮ್ ಟೈಮ್ ಸೇವಿಂಗ್ಸ್ಗಿಂತ ಜಾಸ್ತಿ ನಾವು ಖರ್ಚುನು ಮಾಡ್ತೀವಿ. ಏನಕ್ಕೆ ಅಂದರೆ ಎಂಜಾಯ್ ಮಾಡೋಕ್ಕೆ. ಇವತ್ತು ಇರ್ತೀವೋ ನಾಳೆ ಇರಲ್ವೋ ಗೊತ್ತಿಲ್ಲ. ಏನು ತೊಗೊಂಡೋಗಲ್ಲ ಸತ್ತ ಮೇಲಂತೂ ನೋಡಿ ಫ್ರೆಂಡ್ಸ್, ಏನು ತೊಗೊಂಡೋಗಲ್ಲ. ಇವತ್ತು ದುಡ್ಡಿದೆ, ದುಡ್ಡಿಗೋಸ್ಕರ ಅಸೂಯೆ ಎಲ್ಲ ಬರೋದು ದುಡ್ಡಿಂದನೇ, ಎಲ್ಲ ಶುರುವಾಗೋದು ದುಡ್ಡಿಂದನೇ. ಬಟ್ ಯಾರು ಏನೂ ತೊಗೊಂಡೋಗೋದಿಲ್ಲ. ಆ ಪ್ರೀತಿ ವಿಶ್ವಾಸ, ನೀವು ಸತ್ತಾಗ ಬರೋ ಜನ ಅಷ್ಟೇ ನೀವು ಸಂಪಾದನೆ ಮಾಡೋದು. ಬರೋವಾಗೂ ಯಾರು ಏನೂ ತೊಗೊಬರಲ್ಲ, ಹೋಗೋವಾಗೂ ಯಾರೂ ಏನೂ ತೊಗೊಂಡೋಗಲ್ಲ. ದುಡ್ಡಿರೋರು ಹೊಟ್ಟೆಗೆ ಅನ್ನನೇ ತಿನ್ನೋದು, ಇಲ್ದಿರೋರು ಅನ್ನನೇ ತಿನ್ನೋದು. ದುಡ್ಡು ಒಂದು ಹೆಸರಿಗಷ್ಟೇ ಬಿಟ್ಟರೆ ಅದು ಜೀವನ ಅಲ್ಲ. ದಯವಿಟ್ಟು ಎಲ್ಲ ಜನರು ಇದನ್ನು ಅರ್ಥ ಮಾಡ್ಕೋಬೇಕು. ಯಾಕೆ ಇದನ್ನು ನಾನು ಯಾವಾಗೂ ಅರ್ಥ ಮಾಡ್ಕೋತೀನಿ, ಎಲ್ಲರ ರಿಲೇಷನ್ಶಿಪ್ ಹಾಳಾಗೋದೇ ಒಂದು ದುಡ್ಡಿಂದ ಆಯಿತಾ. ಯಾಕೆ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ? ಮೈಂಡ್ ಸೆಟ್ ಡಿಪೆಂಡ್ ಆಗುತ್ತೆ ಅಷ್ಟೇ. ಅದನ್ನ ಹೇಳಬೇಕು ಅಂತ ಇದ್ದೆ. ಆ್ಯಂಡ್ ಇವತ್ತು ದೀಪಾವಳಿ ಹಬ್ಬ. ಪ್ರತಿಯೊಬ್ಬರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವರ್ಷ ನಿಮಗೆ ಎಲ್ಲ ಸಿಹಿ ಸುದ್ದಿಗಳು ಬರಲಿ, ನೀವು ಅಂದ್ಕೊಂಡಿರೋದು ಎಲ್ಲ ಜೀವನದಲ್ಲಿ ಸಾಧಿಸ್ರಿ. ಆ ದೇವರ ಆಶೀರ್ವಾದ ನಿಮ್ಮೆಲ್ರಿಗೂ ಇರಲಿ, ಜೊತೆಗೆ ನಮ್ಮೆಲ್ಲನೂ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ನೀನು ವಿಶ್ ಮಾಡಿಬಿಡು ರೂಪೇಶ್. ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಸ್, ಈ ವರ್ಷ ದೀಪ ಹಚ್ಚಿರಿ. ದೀಪ ಎಷ್ಟು ಚೆನ್ನಾಗಿ ಬೆಳಗುತ್ತೋ ನಿಮ್ಮ ಲೈಫೆಲ್ಲ ಅಷ್ಟೇ ಚೆನ್ನಾಗಿ ಬೆಳಗಲಿ. ನಿಮಗೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ಎಷ್ಟೊಂದು ಜನ ಕಾಮೆಂಟ್ಸ್ ಮಾಡ್ತಾಯಿದ್ರಿ, ಅವ್ರಿಗೆಲ್ಲ ಬೇಗ ಸಾಲ್ವ್ ಆಗಲಿ, ಎಲ್ಲರೂ ಖುಷಿಯಾಗಿರಲಿ ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೂ ಒಂದು ಮೋಸ್ಟ್ ಕ್ವಶನ್ಸ್ ಬಂದಿದ್ದು, ಯಾರ ಮಖ ಕೊಳ್ಚಿ ಬಿತ್ತು, ಯಾರ ಬಗ್ಗೆ ನೀವು ಹೇಳಿದ್ದು ಅಂತೆಲ್ಲ ಹೇಳಿದ್ದೀರಾ. ಅದು ನಾನು ಡೈರೆಕ್ಟಾಗಿ ಹೇಳಿದ್ರೆ ಚೆನ್ನಾಗಿರಲ್ಲ ಅಲ್ವಾ, ಬೇಡ. ಬಟ್ ಒಬ್ಬರಿಂದ, ನಮ್ಮ ಕ್ಲೋಸ್ ರಿಲೇಟಿವಿಂದನೇ ಆಗಿರೋದು. ಹಂಗನ್ಬಿಟ್ಟು ಎಷ್ಟೊಂದು ಜನ ನಿಮ್ಮ ಚಿಕ್ಕಮ್ಮನ ಅಂದಿದ್ದಾರೆ. ಇಲ್ಲ, ನಮ್ಮ ಚಿಕ್ಕಮ್ಮ ಎಲ್ಲ ಇಲ್ಲ, ನಮಗೆ ಒಬ್ಬರು ರಿಲೇಟಿವ್ ಮೆಂಬರಿಂದ ನಮಗೆ ಬೇಜಾರಾಯಿತು ಅಷ್ಟೆ. ನಾನು ಹತ್ತಿದ್ದಕ್ಕೆಲ್ಲ ನಿನ್ಗೆ ಏನು ಅನ್ನಿಸ್ತು, ಬೇಜಾರಾಯ್ತಾ? ಏನು ಬೇಜಾರಿಲ್ಲ, ಏನು ಮಾಡೋಕ್ಕಾಗಲ್ಲ ಅಷ್ಟೇ. ವಿ ಹ್ಯಾವ್ ಟು ಓವರ್ಕಮ್ ಆ್ಯಂಡ್ ಮೂವ್ ಆನ್ ಅಷ್ಟೇ. ಓಕೆ, ಅವತ್ತು ಏನು ಅನಿಸ್ತು? ನಾನು ಅಳ್ಳೋವಾಗ 3 o'clock ಫುಲ್ ಶೂಟ್ ಹಾಕಿದ್ದೀನಲ್ಲ ಅವತ್ತು. ನಿನಗೆ ಹೇಳೋದೇನಾದರೂ ಸ್ವಲ್ಪ? ನಾನು ಏನು ಹೇಳೋದು, ಇಲ್ಲ ಈ ಕಡೆ ಬಾ, ಈ ಕಡೆ ಬಂದು ಏನು ಹೇಳಿ ನಾನು ಹೇಳು. ಅವತ್ತು ನಾನು ಅವತ್ತು ನೈಟೆಲ್ಲ ಆಳ್ತಾ ಇರೋವಾಗ ನಿನಗೇನು ಅನ್ನಿಸ್ತು? ಏನು ಅನ್ಸೋದು ಏನಿಲ್ಲ. ಎಲ್ಲರ ಲೈಫಲ್ಲೂ ಒಂದು ಅಪ್ಸು ಡೌನ್ಸ್ ಇರುತ್ತೆ ಅಷ್ಟೇ. ಅಟ್ಲೀಸ್ಟ್ ನಾನು ಕೇಳೋದಕ್ಕೆ ನಾನಿದ್ದೀನಿ, ಒಬ್ಬೊಬ್ರಿಗೆ ಅದನ್ನು ಇರಲ್ಲ ಅಷ್ಟೆ. ಇಲ್ಲ ಫ್ರೆಂಡ್ಸ್, ಎಲ್ರಿಗೂ ಆಗಬೇಕು. ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರಲಿ, ಸಿಸ್ಟರ್ ಆಗಿರಲಿ, ಫಾದರ್ ಆಗಿರಲಿ, ಮದರ್ ಆಗಿರಲಿ, ಮನುಷ್ಯನಲ್ಲಿ ಏನು ನಡೀತಾ ಇದೆ ಅಂತ ಅವ್ರು ಹೇಳ್ಕೊಂಡಿರೋ ಪರಿಸ್ಥಿತಿ ನಾವು ತಂದ್ಕೊಬಾರ್ದು. ಯಾವತ್ತಾದರೂ ಆಗಲಿ ಬಂದು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಷ್ಟು ನಾವು ಇಟ್ಕೋಬೇಕು ಅಲ್ವಾ. ಇಷ್ಟೇ ಫ್ರೆಂಡ್ಸ್, ಕ್ಲಾರಿಟಿ ಕೊಟ್ಟಿದ್ದೀನಿ. ಸೊ ಕ್ಲೋಸ್ ರಿಲೇಟಿವಿಂದ ಆಗಿರೋದು ಬಿಟ್ಟರೆ ಇನ್ನೇನು ನಮ್ಮ ಚಿಕ್ಕಮ್ಮಯಿಂದ ಆಗಲಿ ಅಥವಾ ಅವ್ರ ಕಡೆಯಿಂದ ಏನು ನನಗೆ ತೊಂದರೆ ಇಲ್ಲ. ಅವ್ರ ಲೈಫ್ ಅವ್ರು ನೋಡ್ಕೋತಿದ್ದಾರೆ, ನಮ್ಮ ಲೈಫ್ ನಾವು ನೋಡ್ಕೋತಾ ಇದ್ದೀವಿ. ಏನು ಬೇಜಾರು ಅಂದರೆ ಫ್ರೆಂಡ್ಸ್, ನಾವು ಯಾರದೇ ಸಪೋರ್ಟ್ ಇಲ್ದಿದ್ದಂಗೆ, ಲಿಟರಲಿ ಯಾರದೇ ಸಪೋರ್ಟ್ ಇಲ್ದೇನೆ ನಾವಿಬ್ರು ಕಷ್ಟಾರ್ಜಿತ, ನಾವಿಬ್ರು ದುಡಿತಾ ಇದ್ದೀವಿ. ಹೌದು, ನಾವಿಬ್ಬರು ಉದ್ಧಾರ ಆಗೋಣ ಅಥವಾ ಏನೋ ಮಾಡ್ಕೊತ ಅವರಿಬ್ಬರು ಕಷ್ಟಪಡ್ತಾ ಇದ್ದಾರೆ, ಜೀವನದಲ್ಲಿ ಏನೋ ಮಾಡ್ಕೊಳ್ಳಿ ಅನ್ನೋದು ಬಿಟ್ಬಿಟ್ಟು ನಮಗೆ ಆಗಲಿ ಚೆನ್ನಾಗಾಗಲಿ ಅನ್ನೋದೇ ಇಲ್ವಲ್ಲ ಜನಕ್ಕೆ, ಅನ್ನೋದೇ ನನಗೆ ಬೇಜಾರು ಅಷ್ಟೆ. ಏನಂತೀಯ? ಚೆನ್ನಾಗಾಗಲಿ ಯಾರು ಈ ಜನ್ರೇಷನ್ಲಿ ಆ ಥಾಟ್ ಪ್ರಾಸೆಸ್ಸಲ್ಲಿ ಯಾರೂ ಇಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಜಸ್ಟ್ ಮೂವ್ ಆನ್. ಎಸ್, ಸೊ ಹಾಗಾಗಿ ಬೇಜಾರಾಗಿದೆ ಅಷ್ಟೇ ಫ್ರೆಂಡ್ಸ್. ನಾನು ಕಮ್ ಬ್ಯಾಕ್ ಮಾಡಿದ್ದೀನಿ. ಡೈಲಿ ವ್ಲಾಗ್ಸ್ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ.
ಚಿಕ್ಕ ಪುಟ್ಟ ವೀಡಿಯೋಸ್ ಆಗಲಿ 1 ಮಿನಿಟ್ 2 ಮಿನಿಟ್ 3 ಮಿನಿಟ್ ಎಷ್ಟು ಆದ್ರೂ ಅಷ್ಟು ಇನ್ಫಾರ್ಮೇಷನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕನ್ಸ್ಟ್ರಕ್ಷನ್ ರಿಲೇಟೆಡ್ ಆಗಿರ್ಬೋದು, ನಮ್ಮ ಲೈಫ್ ಸ್ಟೈಲ್ ರಿಲೇಟೆಡ್ ಆಗಿರ್ಬೋದು, ಎದುವೀರ್ದು ಆ್ಯಕ್ಟಿವಿಟೀಸ್ ರಿಲೇಟೆಡ್ ಆಗಿರ್ಬೋದು, ಚಾಯ್ ವೃದ್ಧಿ ಬಗ್ಗೆ ಆಗಿರ್ಬೋದು, ಅಥವಾ ಬಿಸ್ನೆಸ್ ಟ್ಯಾಕ್ಟಿಕ್ಸ್, ವಾಸ್ತು ಬಗ್ಗೆ ಆಗಿರಲಿ, ಪ್ರತಿಯೊಂದ್ರ ಬಗ್ಗೆನೂ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಖಂಡಿತ ಮುಖ್ಯ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವೀಡಿಯೋಸ್ ಇಷ್ಟ ಆದರೆ ಎಲ್ಲ ವೀಡಿಯೋಸ್ ಕೂಡ ನೋಡಿ. ಹೊಸ್ದಾಗಿ ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಬಂದಿದ್ರು ಅವರೆಲ್ಲರೂ ಕೇಳ್ತಾ ಇದ್ದಾರೆ ನಿಮ್ಮಿಬ್ಬರದ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ. ಮೇ ಬಿ ಇದೇ ವೀಕಲ್ಲೇ ನಾನು ರೂಪೇಶ್ನ ಕುಣಿಸ್ಕೊಂಡು ನಮ್ಮಿಬ್ಬರ ಮದುವೆ ಸ್ಟೋರಿ ಹೆಂಗಾಯ್ತು ಆಲ್ರೆಡಿ ಇದೆ. ಒಂದು ಎಲ್ಲಿದೆ ನಾವು ಒಂದು ಅಪ್ಲೋಡ್ ಮಾಡಿದ್ದೀವಿ ಪಾಸ್ಟ್ ಅಲ್ಲಿ. ಡೀಟೇಲ್ ಆಗಿ Q&A ಮಾಡಿದ್ದೀವಿ, ಡೀಟೇಲ್ ಆಗಿ ಮಾಡಿಲ್ವಲ್ಲ. ಸೊ ಡೀಟೇಲ್ ಆಗಿ ತಿಳಿಸ್ತೀವಿ. ನಮ್ಮ ಒಂದು ಇಲ್ಲಿ ಬರ್ದಿತ್ತು, ಮದುವೆ ಆಯಿತು ಅಷ್ಟೇ. ಅದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಕಸ್ಮಾತ್ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ, ನಮ್ಮ ಲೈಫ್ ಹೇಗೆ ಶುರುವಾಯಿತು, ನಮ್ಮ ಮ್ಯಾರೇಜ್ ಸ್ಟೋರಿ ಅನ್ನೋದೆಲ್ಲ ನಿಮಗೆ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಮ್ಯಾರೇಜ್ ಸ್ಟೋರಿ ಅಂತ ಹಾಕಿ. ಸೊ ದಟ್ ನಾವು ಆ ವಿಡಿಯೋನ ಮಾಡಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ಪ್ರತಿಯೊಬ್ಬರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದೀಪಾವಳಿ ನಿಮ್ಮ ಲೈಫಲ್ಲಿ ಸಿಹಿನೇ ತರಲಿ ಅಂತ ಬಯಸ್ತಾ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಮುಂದಿನ ವೀಡಿಯೋಲಿ ಸಿಗ್ತೀನಿ. ನೆಕ್ಸ್ಟ್ ವೀಡಿಯೋ ಮೇ ಬಿ ನಾವು 3 days ಬ್ಯಾಕ್ ಇದಕ್ಕೆ ಹೋಗಿದ್ವಿ, ಯಾವುದು ಹಾಸನಾಂಬ ಟೆಂಪಲ್ಗೆ. ಅದು ಚಿಕ್ಕ ಪುಟ್ಟ ವ್ಲಾಗ್ಸ್ ಇದೆ. ಸೊ ಅದನ್ನು ಶೇರ್ ಮಾಡ್ತೀನಿ. ಅದಾದಮೇಲೆ ದೀಪಾವಳಿ ವ್ಲಾಗ್ ಬರುತ್ತೆ. ಎವ್ರಿ ಡೇ ವ್ಲಾಗ್ಸ್ ಬರುತ್ತೆ. ಯಾರೆಲ್ಲ ಎಷ್ಟು ದಿವಸ ನನ್ನ ಮಿಸ್ ಮಾಡ್ಕೊಂಡಿದ್ದೀರಾ ಇವಾಗ ನೋಡಿ, ನಿಮಗೆ ಬೋರೇ ಆಗಲ್ಲ, ಅಷ್ಟು ಎಂಟರ್ಟೈನ್ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್. ಗುಡ್ ನೈಟ್. ಗುಡ್ ನೈಟ್.